ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಸುಮಾರು ಜನ ಕೇಳ್ತಾ ಇದ್ರಿ, ಸರ್ ಇತ್ತೀಚೆಗೆ ತುಂಬ ಅಪರೂಪ ಆಗಿದೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಅಂತ ಹೇಳಿಬಿಟ್ಟು. ನನಗೆ ಖಂಡಿತ ಟೈಮ್ ಸಿಗ್ತಾ ಇಲ್ಲ. ಅದರಿಂದಲೇ ಫ್ರೀ ಟೈಮಲ್ಲಿ ನಾನು ಕಾರಲ್ಲಿ ಕೂತ್ಕೊಂಡೇ ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡೋ ಥರ ಆಗೋಗಿದೆ. ಯಾಕಂದರೆ ಮನೆಯಲ್ಲಿ ಹೋದರೆ ಟೈಮ್ ಸಾಕಾಗ್ತಾ ಇಲ್ಲ. ಅದರಿಂದ ಕಾರಲ್ಲೇ ಕೂತ್ಕೊಂಡು ವಿಡಿಯೋಸ್ ಮಾಡ್ತಾಯಿದ್ದೇನೆ. ಯಾರು ಏನೂ ಬೇರೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಫ್ರೆಂಡ್ಸ್. ಇವತ್ತು ಒಂದು ತುಂಬಾ ಒಂದು ಮುಖ್ಯವಾದ ವಿಷಯ, ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬೇಕು. ಏನಂತಂದರೆ ನಮ್ಮ ಕರ್ನಾಟಕ ಸರ್ಕಾರ ಯಾವ ಥರ ಇದೆ ಅಂತಂದರೆ, ನಿಜವಾಗೂ ಇಂಥ ಸರ್ಕಾರ ನಮಗೆ ಬೇಕಾ ಅನ್ನೋದು ಒಂದು ನಿಜವಾಗೂ ಸಂಶಯ ಮೂಡುತ್ತೆ. ಯಾವ ರೀತಿಯಾಗಿ ಈ ಸರ್ಕಾರನ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಕೂಡ ಖಂಡಿತ ಅರ್ಥ ಆಗ್ತಾ ಇಲ್ಲ. ನನಗೇನೇ ಯೋಚನೆ ಮಾಡಿದ್ರೇ ಒಂಥರ ಬೇಜಾರು ಅನಿಸುತ್ತೆ. ಇವೆಲ್ಲದಕ್ಕೂ ಈ ಗೌರ್ನಮೆಂಟ್ಗಳಿಗೆ ಇಂಥವ್ರಿಗೆಲ್ಲನೂ ಓಟ್ ಹಾಕೋದಕ್ಕಿಂತ ನೋಟಾಗಿ ಹಾಕ್ಬಿಟ್ಟು ನಮ್ಮ ಕರ್ತವ್ಯನ ಪೂರೈಸ್ಕೋಬೇಕು ಅಷ್ಟೇನೆ ಫ್ರೆಂಡ್ಸ್. ಇರಲಿ, ಈ ನಮ್ಮ ಕರ್ನಾಟಕ ಸರ್ಕಾರ ಏನೆಲ್ಲ ಅಪ್ಡೇಟ್ ಮಾಡ್ತಾ ಇದೆ, ಅಪ್ಗ್ರೇಡ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾಕಂತಂದರೆ ನಿಮಗೆ ಗೊತ್ತಿರೋದೇನೆ ಎಲ್ಲರೂ ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ. ಆ ಪೆರಿಫೆರಲ್ ರಿಂಗ್ ರೋಡ್ದು ವಿಷಯ ಸ್ವಲ್ಪ ಮಾಸಿ ಹೋಗಿತ್ತು. ಯಾಕಂತಂದರೆ ಸುಮಾರು ಜನ ಅದರ ಬಗ್ಗೆ ಬಿಟ್ಬಿಟ್ಟಿದ್ರು, ಯಾರು ಕೂಡ ತಲೆ ಕೆಡಿಸ್ಕೊಳ್ದೆ ಇದಾಗೋಗ್ಬಿಟ್ಟಿದ್ರು. ಬಟ್ ಇವಾಗ ತಿರ್ಗಾ ಮತ್ತೇನೇನೋ PRR 1 ಎಲ್ಲೆಲ್ಲಿ ಇದಾಗಬೇಕು ಅನ್ನೋದು ತಿರ್ಗಾ ಮತ್ತೆ ನೋಟಿಸುಗಳನ್ನ ಇಶ್ಯೂ ಮಾಡಿದ್ದಾರೆ. ಜನ ಕಂಗಾಲಾಗೋ ಥರ ಆಗೋಗಿದೆ. ಯಲಹಂಕ ಆಗ್ಬೋದು, ಈ ಕಡೆಗೆ KR ಪುರಂ ಆಗ್ಬೋದು, ತುಂಬಾ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಯಾಕಂದರೆ ಎಲ್ಲ ಮನೆಗಳನ್ನ ಕಟ್ಕೊಬಿಟ್ಟಿದ್ದಾರೆ ಲೇಔಟ್ಸಲ್ಲಿ, ಅನ್ಆಥರೈಸ್ ಲೇಔಟ್ಸಲ್ಲಿ. ಆದರೂ ಕೂಡ ಇವಾಗ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಒಂದು ಯೋಚನೆ ಮಾಡಲಿಕ್ಕೂ ಬೇಜಾರಾಗುತ್ತೆ. ಯಾಕಂತಂದರೆ ಮಿಡ್ಲ್ ಕ್ಲಾಸ್ ಅವರೆಲ್ಲನೂ ಸುಮಾರು 30 ಲಕ್ಷ 40 ಲಕ್ಷ ಸೈಟುಗಳು ತೊಗೊಂಡು ಅದ್ರ ಜೊತೆಗೆ ಮನೆಗಳು ಕೂಡ ಕಟ್ಬಿಟ್ಟಿದ್ದಾರೆ. ಪಾಪ ಎಷ್ಟೋ ಜನ ಅವ್ರ ಗೋಳನ್ನು ನೋಡೋದಕ್ಕೂ ಆಗ್ತಾ ಇಲ್ಲ ಫ್ರೆಂಡ್ಸ್. ನಾನು ಸರ್ಕ್ಯುಲರ್ ಕೂಡ ನಿಮಗೆ ಅದು ನೋಟಿಫಿಕೇಶನ್ ಕೂಡ ನಾನು ವಿಡಿಯೋಸಲ್ಲಿ ಹಾಕ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಎಂಟ್ರಿ ಆಗೋಣ ಫ್ರೆಂಡ್ಸ್. ನಮ್ಮ KR ಪುರಂ ತಾಲೂಕು ಈ ಪೆರಿಫೆರಲ್ ರಿಂಗ್ ರೋಡ್ 1 ಬಡಾವಣೆ 1ರಿಂದ 5 ರಚಿಸಲು ಉದ್ದೇಶಿಸಿರುವಂತಹ ಬಡಾವಣೆಗೆ ಭೂ ಸ್ವಾಧೀನಪಡಿಸಿಕೊಳ್ಳಲಾಗಲು ಅಗತ್ಯವಿರುವ ಜಮೀನನ್ನು ಗುರುತಿಸಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವ ಬಗ್ಗೆ ಅಧಿಸೂಚನೆ ಹೊರಡಿಸುವ ಬಗ್ಗೆ ಮಾನ್ಯ ಆಯುಕ್ತರು ಆದೇಶವನ್ನ ಮಾಡಿದ್ದಾರೆ. KR ಪುರಂ ತಾಲೂಕ್ ಯಲಹಂಕ ಹೋಬಳಿ ಮತ್ತೆ ಬೆಂಗಳೂರು ಈಸ್ಟ್ ತಾಲೂಕ್ KR ಪುರಂ ಹೋಬಳಿ ಎರಡೂ ಕಡೆಗೂ ಕೂಡ ಯಲಹಂಕ ಹೋಬಳಿ ಮತ್ತೆ ಬೆಂಗಳೂರು ನಾರ್ತ್ ತಾಲೂಕು ಯಲಹಂಕ ಮತ್ತೆ ಬೆಂಗಳೂರು ಈಸ್ಟ್ ತಾಲೂಕು KR ಪುರಂ ಎಲ್ಲನೂ ಸುಮಾರು ವಿಲೇಜಸ್ದು ಸರ್ವೆ ನಂಬರ್ಸ್ ಎಲ್ಲನೂ ಅಕ್ವೈರ್ ಆಗ್ತಾ ಇದೆ. ನಿಯರ್ಲಿ 3,500 ಇಂದ 4,000 ಎಕರೆಯನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ನೋಡಿ, ಅದರ ಬಗ್ಗೆ ನೋಡೋದಾದ್ರೆ ಈ ನಮ್ಮ BDA ಆಯುಕ್ತರು ಏನು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಅಂತಂದ್ರೆ, ಅದರಲ್ಲಿ ಈ ಪೆರಿಫೆರಲ್ ರಿಂಗ್ ರೋಡ್ 1 ಅದರಲ್ಲಿ ಏನು 1 to 5 ಅಂತ ಬಡಾವಣೆಗಳನ್ನ ಮಾಡ್ತಾ ಇದ್ದಾರೆ. 1ರಿಂದ 5 ಬಡಾವಣೆಗಳನ್ನ ಲೇಔಟ್ಗಳನ್ನ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾದಂತಹ ಜಾಗವನ್ನ ಆಲ್ರೆಡಿ ಗುರುತಿಸಿ ಅವರಿಗೆ 4-1 ಅಂತ ಏನ್ ಹೇಳ್ತೀವಿ, ಪ್ರಾಥಮಿಕ ಅಧಿಸೂಚನೆ ಅಂತ ಹೇಳ್ಬಿಟ್ಟು ಅದನ್ನ ಆಲ್ರೆಡಿ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಯಾವ್ಯಾವ ಹೋಬಳಿ ಯಾವ್ಯಾವ ವಿಲೇಜಸ್ ಬರುತ್ತೆ ಅದ್ರ ಬಗ್ಗೆ ನೋಡೋಣ. ನಮ್ಮ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಕೊಂಡಶೆಟ್ಟಿಹಳ್ಳಿ, ನಮ್ಮ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಲಿಂಗರಾಜಸಾಗರ, ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಸೋಲದೇವನಹಳ್ಳಿ, ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಚಿಕ್ಕಬಣಾವರ, ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿ ಕೆಂಪಾಪುರ, ಮತ್ತೆ ಯಲಹಂಕ ಹೋಬಳಿ ತಸಗಟ್ಟಪುರ, ಮತ್ತೆ ಯಲಹಂಕ ಹೋಬಳಿ ಆವಲಹಳ್ಳಿ, ಮತ್ತೆ ಯಲಹಂಕ ಹೋಬಳಿ ಮಾವಳ್ಳಿಪುರ, ಮತ್ತೆ JB ಕಾವಲ್, ಮತ್ತೆ ಲಿಂಗರಾಜಪುರ, ಮೈಲ್ನಳ್ಳಿ, ಬ್ಯಾಲಕೆರೆ, ಮಧುಗಿರಿಹಳ್ಳಿ, ಶಿವಕೋಟೆ, ಮುತ್ತಗದಹಳ್ಳಿ, ಕೃಷ್ಣರಾಜಪುರ, ಕೃಷ್ಣರಾಜಸಾಗರ ಇಷ್ಟು ಕೂಡ ನಮ್ಮ ಯಲಹಂಕ ಹೋಬಳಿಯಲ್ಲಿ ಬರುವಂತದ್ದು. ಇನ್ನು ನಮ್ಮ ಬೆಂಗಳೂರು ಈಸ್ಟ್ ತಾಲೂಕು ನೋಡೋದಾದ್ರೆ ಈ
ಬಡಾವಣೆ 2 ಅಂತ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ KR ಪುರಂ ಹೋಬಳಿಯಲ್ಲಿರುವಂತಹ ಬೈರ್ತಿ, ಬೆಳ್ಳಳ್ಳಿ, ಚೊಕ್ಕನಹಳ್ಳಿ, ಮತ್ತೆ ಕಣ್ಣೂರ್, ಕೊತ್ತನೂರ್, ನಗರೇಶ್ವರ ನಾಗೇನಹಳ್ಳಿ ಮತ್ತೆ ತಿರುಮೇನಹಳ್ಳಿ, ಇಷ್ಟು ಊರುಗಳ ಸರ್ವೆ ನಂಬರ್ ಹೋಗ್ತಾ ಇದೆ. ಬಡಾವಣೆ 3ಗೆ ಏನ್ ಮಾಡ್ತಾ ಇದ್ದಾರೆ, ಇದೇ ಬೆಂಗಳೂರು ಪೂರ್ವ ತಾಲೂಕು ಬಿದ್ರಹಳ್ಳಿ ಹೋಬಳಿ. ಬಿದ್ರಹಳ್ಳಿ ಹೋಬಳಿಯಲ್ಲಿ ಅದೂರ್, ಅಣಗಲ್ಪುರ ಮತ್ತೆ ಬಂಡೆಬೊಮ್ಮಸಂದ್ರ, ಬಿಳಿ ಶಿವಾಲೆ, ದೊಡ್ಡಗುಬ್ಬಿ, ಕಾಡಗ್ರಹಾರ, ರಾಂಪುರ, ವಡೇರಹಳ್ಳಿ, ದೊಡ್ಡೇನಹಳ್ಳಿ, ಯರಪನಹಳ್ಳಿ, ನಾಡಗೌಡ ಗೊಲ್ಲಹಳ್ಳಿ, ಗುಂಡೂರು, ಚಿಕ್ಕಗುಬ್ಬಿ, ಚಿಕ್ಕಸಂದ್ರ, ಕಮ್ಮಸಂದ್ರ, ಇಷ್ಟು ಬ್ಯಾಂಗ್ಳೂರ್ ಈಸ್ಟ್ ತಾಲೂಕ್ ಬಿದ್ರಹಳ್ಳಿ ಹೋಬಳಿ. ಅದೇ ಬಡಾವಣೆ 4 ಲೇಔಟ್ ನಂಬರ್ 4ಗೆ ಏನ್ ಮಾಡ್ತಾ ಇದ್ದಾರೆ, ಬ್ಯಾಂಗ್ಳೂರ್ ಈಸ್ಟ್ ತಾಲೂಕ್ ಬಿದ್ರಹಳ್ಳಿ ಹೋಬಳಿ, ಬೈಯಪ್ಪನಹಳ್ಳಿ, ಬಿದ್ರಹಳ್ಳಿ, ಬೊಮ್ಮನಹಳ್ಳಿ ಮತ್ತೆ ಚೀಮಸಂದ್ರ, ಈರಂಡಹಳ್ಳಿ, ಮಂಡೂರು, ಇಷ್ಟು ಲೇಔಟ್ ನಂಬರ್ 4. ಇನ್ನ ಒಂದು ಲೇಔಟ್ ನಂಬರ್ 5 ಇದೇ ಬೆಂಗಳೂರು ಈಸ್ಟ್ ತಾಲೂಕ್ ಪೂರ್ವ ತಾಲೂಕ್ ಏನಿದೆ, KR ಪುರಂ ಹೋಬಳಿಯಲ್ಲಿರುವಂತಹ ಕಾಜಿಸೊಣ್ಣೆನಹಳ್ಳಿ, ಕನ್ನಮಂಗಲ, ಗೊರ್ವಿಗೆರೆ, ಕಾಟಂನಲ್ಲೂರು, ಕಾಡಗೋಡಿ, ಶೀಗೆಹಳ್ಳಿ ಮತ್ತೆ ಹೊಸಕೋಟೆ ತಾಲೂಕು ಕಸಬಾ ಹೋಬಳಿ, ಅಮಾನಿ ದೊಡ್ಡಕೆರೆ, ಸಾರಕ್ಕಿಗೊಟ್ಟಳ್ಳಿ, ದೊಡ್ಡಗಂಟಿನಗಬ್ಬೆ ಮತ್ತೆ ಪೂಚೇನಹಳ್ಳಿ ಅಗ್ರಹಾರ, ಭಕ್ತರಳ್ಳಿ, ಮಲ್ಲಸಂದ್ರ, ಕೊರಳೂರು, ಟೋಟಲಿ ಸುಮಾರು 60 ಊರುಗಳು ಈ ಲೇಔಟ್ಗೆ ಅಕ್ವೈರ್ ಆಗ್ತಾ ಇರೋದು. ಈ ಮೇಲ್ಕಂಡಂತಹ ಗ್ರಾಮಗಳನ್ನ PRR 1 ಪೆರಿಫೆರಲ್ ರಿಂಗ್ ರೋಡ್ 1 ಬಡಾವಣೆ 1ರಿಂದ 5ರ ರಚನೆಗಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲು ಎಲ್ಲಾ ತರಹದ ಕಾರ್ಯವನ್ನ ಕೈಗೊಳ್ಳಲಾಗುತ್ತಿದೆ. ಆದರೆ ನಗರ ಯೋಜನಾ ಸದಸ್ಯರ ವಿಭಾಗದವರು ಕೆಲವು ಗ್ರಾಮದಲ್ಲಿನ ಸರ್ವೆ ನಂಬರುಗಳಿಗೆ ಭೂ ಪರಿವರ್ತನೆ ಮಾಡುವ ಸಲುವಾಗಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿರುತ್ತದೆ. ಆದ್ದರಿಂದ PRR 1 ಬಡಾವಣೆ 1ರಿಂದ 5 ರಚನೆಗಾಗಿ ಭೂಸ್ವಾಧೀನ ಪಡಿಸಿಕೊಳ್ಳಲು ನಮ್ಮ ಪೂರ್ವ ತಾಲೂಕ್, ಉತ್ತರ ತಾಲೂಕ್ ಏನು ಇದೆ ಇದರ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಮೇಲ್ಕಂಡ ಗ್ರಾಮಗಳಲ್ಲಿ ಈಗಾಗಲೇ ಏರಿಯಾ ಸ್ಟೇಟ್ಮೆಂಟ್ ನಲ್ಲಿರುವಂತಹ ಸರ್ವೆ ನಂಬರ್ಗೆ ಪರಿವರ್ತನೆ, ಅಭಿವೃದ್ಧಿ ಯೋಜನಾ ನಕ್ಷೆ ಮಂಜೂರಾತಿ ಹಾಗೂ ಸೂಕ್ಷ್ಮ ವಲಯದಿಂದ ತೆರವುಗೊಳಿಸುವುದನ್ನು ಮಾಡಬಾರದೆಂದು ಈಗಾಗಲೇ ಭೂ ಪರಿವರ್ತನೆಗಾಗಿ ಹೊರಡಿಸಿರುವ ಪತ್ರಿಕಾ ಪ್ರಕಟಣೆಗೆ ಆಕ್ಷೇಪಣೆ ಇದೆ. ಮತ್ತೆ ಯೋಜನಾ ನಕ್ಷೆ ನೀಡಬಾರದೆಂದು ನಗರ ಯೋಜಕ ಸದಸ್ಯರಿಗೆ ಗಮನಕ್ಕೆ ತರಲು ಕೋರಿದೆ. ಇದನ್ನ ಎಲ್ಲ ಪಂಚಾಯಿತಿಗಳಲ್ಲಾಗ್ಬೋದು, ಅಲ್ಲಿ ಮುನ್ಸಿಪಲ್ಗಾಗ್ಬೋದು, ನಗರಸಭೆಗಾಗ್ಬೋದು, BDA ಇಂದ ಎಲ್ಲ ಕಡೆಗೂ ನೋಟಿಫಿಕೇಶನ್ ಹೋಗಿದೆ. ನಿಮ್ಗೆ ಯಾವುದೇ ಬಿಲ್ಡಿಂಗ್ ಅಪ್ರೂವಲ್ ಕೊಡಲ್ಲ, ಯಾವುದೇ ಖಾತಾ ಕೊಡಲ್ಲ, ಮತ್ತೆ ನಿಮ್ಗೆ ಯಾವುದೇ ತರಹದ ಬೆಸ್ಕಾಂ ಬಿಲ್ ಅನ್ನು ಕೂಡ ಕೊಡೋದಿಲ್ಲ. ಯಾಕಂತಂದ್ರೆ ಎಲ್ಲಾ ಪಂಚಾಯಿತಿಗಳಿಗೂ ಕೂಡ ಆಲ್ರೆಡಿ ನೋಟಿಫಿಕೇಶನ್ ಅನ್ನೋದು ಇವರು ಕಳಿಸ್ಬಿಟ್ಟಿದ್ದಾರೆ. ಈ BDAಗೆ ಏನು 60 ವಿಲೇಜ್ ಏನು ಅಕ್ವೈರ್ ಆಗ್ತಾ ಇದೆ, ಈ 60 ವಿಲೇಜ್ ಕೂಡ ಎಲ್ಲಾ ಡೀಟೇಲ್ಸ್ ಕೂಡ ಆಯಾ ಪಂಚಾಯಿತಿ ಸಂಬಂಧಪಟ್ಟಂತಹ ಪಂಚಾಯಿತಿಗಳಿಗೆ ಕಳಿಸ್ಬಿಟ್ಟಿದ್ದಾರೆ. ಇದ್ರಲ್ಲಿ ನಿಮ್ಗೆ ಸರ್ವೆ ನಂಬರ್ಸ್ ಏನಾದ್ರೂ ಬೇಕು ಕನ್ಫರ್ಮೇಶನ್ಗೆ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ವಿತ್ ಸರ್ವೆ ನಂಬರ್ ಲಿಸ್ಟ್ ಸಮೇತ ಹಾಕಿರ್ತೇನೆ. ಮೀನ್ಸ್ ಯಾವ್ಯಾವ ವಿಲೇಜು ಯಾವ್ಯಾವ್ದು ಸರ್ವೆ ನಂಬರ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿರ್ತೇನೆ. ಯಾರ್ಯಾರಿಗೆ ಬೇಕೋ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಯಾಕಂತ ಅಂದ್ರೆ ಸುಮಾರು ಜನ ಇನ್ನು ಅಲ್ಲೆಲ್ಲಾನು ಲೇಔಟ್ಗಳಲ್ಲಿ ಸೈಟ್ಗಳು ನೋಡ್ತಾ ಇದ್ದೀರಾ, ಖಂಡಿತ ಯಾರು ಕೂಡ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಎಲ್ಲ ಅಕ್ವರೇಷನ್ ಆಗ್ತಾ ಇರೋದ್ರಿಂದ ನೀವು ತಗೊಂಡ್ರು ಕೂಡ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಯಾರು ಕೂಡ ತಗೊಳ್ಳಿಕ್ಕೆ ಮುಂದೆ ಬರಬೇಡಿ. ಈ ಬಿಲ್ಡರ್ಗಳಿಗೆಲ್ಲಾನು ನಿಮ್ಮ ಹತ್ರ ಏನು ಹೇಳಲ್ಲ, ಅವರು ಏನಿದೆ ಅದನ್ನ ಕೈ ತೊಳ್ಕೊಂಡು ಹೋಗ್ಬೇಕು, ಅವರು ಅಷ್ಟು ಮಾತ್ರ ಮುಂದೆ ನೋಡ್ತಾರೆ. ಅದಕ್ಕೆ ನೀವು ಆಸ್ಪದ ಕೊಡೋದಕ್ಕೆ ಹೋಗ್ಬೇಡಿ. ಅದು ಏನಿದೆ ಆ ಸರ್ವೆ ನಂಬರ್ಗಳನ್ನ ಚೆಕ್ ಮಾಡ್ಕೊಂಡು ಯಾರಾದ್ರೂ ಸೈಟ್ ನೋಡೋ ತರ ಇದ್ರೆ ಆ ಸರ್ವೆ ನಂಬರ್ BDA ನಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು
ನೀವು ಸೈಟ್ಗಳಿಗಾಗ್ಲಿ ಮನೆಗಳಿಗಾಗ್ಲಿ ಕೈ ಹಾಕಿ. ಯಾಕಂತಂದ್ರೆ ಮನೆ ಕಟ್ಬಿಟ್ಟಿದ್ದಾರೆ, ಅದೇನು ಆಗಲ್ಲ ರೀ, ತಗೊಳ್ರಿ ನಾವಿದ್ದೀವಿ ಅಂತ ಎಷ್ಟೋ ಜನ ಬ್ರೋಕರ್ಸ್ ಏಜೆಂಟ್ಸ್ ಹೇಳ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು ನನಗೆ. ಯಾರ ಮಾತು ಕೇಳಬೇಡಿ. BDAಗೆ ಹೋಗಿರೋದು ಯಾವುದೇ ಕಾರಣಕ್ಕೂ ಡಿನೋಟಿಫಿಕೇಶನ್ ಆಗಲ್ಲ. ಅದು ಸುಪ್ರೀಂ ಕೋರ್ಟ್ ಇಂದ ಸ್ಟ್ರಿಕ್ಟ್ ಆದೇಶ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಆದೇಶ ಆಗಲ್ಲ. ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ನೀವು ಮತ್ತೆ ಹಳ್ಳಕ್ಕೆ ಬೀಳೋದು, ಮೋಸ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ರಿಕ್ವೆಸ್ಟ್. ಓಕೆ ಫ್ರೆಂಡ್ಸ್, ಏನಾದ್ರೂ ಇತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.